ಹಾಯ್ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಮ್ಮ ಹೆಣ್ಮಕ್ಳು ಎಲ್ಲ ರೆಡಿಯಾಗಿ ಪೂಜೆ ಮಾಡೋಕ್ಕೆ ರೆಡಿ ಆಗಿದ್ದರು. ಅದು ಎದಕ್ಕಪ್ಪ ಅಂತಂದರೆ ಬೆಳಗ್ಗೆ 3:30 ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹುಡುಗರಿಗೆ ಅಡುಗೆ ಗಿಡಿಗೆ ಎಲ್ಲ ಮಾಡಿ ಹುಡುಗರನ್ನೆಲ್ಲ ರೆಡಿ ಮಾಡಿ ಕಳಿಸೋ ತಟ್ಟಿಗೆ 8:45 9 ಗಂಟೆ ಆಯಿತು. ನನ್ನ ಎಬ್ಬಿಸಿದ್ರು. ಹೋಗಿ ಸ್ನಾನ ಮಾಡ್ಕೊಂಬರ ಬಂದಿದೆ ಅಂತ ಬೈದರು. ಅದಕ್ಕಂತ ಕೇಳಿದೆ. ದಿನದಂದು ಇವತ್ತು ಫ್ರೆಶಲ್ಲಿ ಐತೆ, ಹೋಗ್ಬೋದು ಸ್ನಾನ ಮಾಡ್ಕೊಂಬಂದು ಹೋಗಿ ಸ್ನಾನ ಏನೆಲ್ಲ ಮಾಡ್ಕೊಂಬಂದು ಬಟ್ಟೆಗಳು ಹಾಕ್ಕೊಂಬೋದೆ. ಇಲ್ಲ ವೈಟ್ ಹಾಕ್ಕೊಂಬ ಅಂತಂದರು. ವೈಟ್ ಹಾಕ್ಕೊಂಡ್ರೆ ನನಗೆ ಹೆಸರಾಗುತ್ತದೆ ಅಂತ ಹೇಳಿದೆ. ಆದರೂ ಪರವಾಗಿಲ್ಲ, ಹೋಗು, ಫಾಲೋವರ್ಸ್ ಯಾವ ಹೆಸರು ಏನು ಬಿಡಲ್ಲ. ಒಳ್ಳೆಯ ಮನಸ್ಥಿತಿಯಿಂದ ನಮ್ಮ ಆರಿಸ್ತಾರೆ. ಇಂತೇನು ತಿಳ್ಕೊಬೇಡ, ಹೋಗಿ ಫಸ್ಟು ನೀನು ಸ್ನಾನಗಿನ ಮಾಡ್ಕೊಂಬಂದರು. ಸ್ನಾನಗಿನ ಮಾಡ್ಕೊಂಬಂದು ತಟ್ಟೆ ಹಿಡ್ಕೊಂಬಂದರು. ತಟ್ಟೆ ಹಿಡ್ಕೊಂಬಂದು ತಳೆ ಎಲ್ಲ ಕ್ಲೀನಾಗಿ ಕಾಲ್ಗೀರಿ ಹಳ್ಳು ಕೈಯಲ್ಲಿ ತೊಳೆದು ಈ ಬಿತ್ತು ಆ ಕಡೆ ಕಾಲಿಗೆ ಈ ಕಡೆ ಕೈ ತೆಪ್ಪ 4-5 ಸರ ಬಡ್ದು ಕುಂಕುಮ ಹಚ್ಚಿಬಿಟ್ರು. ಹಚ್ಚಿ ನೋಡಪ್ಪ ರೆಡಿ ಆಗಿದೆ, ಭೀಮನ ಅಮಾವಾಸ್ಯೆ ಸ್ಟಾರ್ಟ್ ಅಂತ ಹೇಳಿದರು. ಪ್ರತಿ ವರ್ಷ ಈ ವರ್ಷ ಕೂಡ ಭೀಮನ ಅಮಾವಾಸ್ಯೆ ಮಾಡ್ತಾಯಿದ್ದೀರಾ ಅಂತ ಕೇಳಿದೆ. ಭೀಮನ ಅಮಾವಾಸ್ಯೆ ಇವತ್ತು ಒಂದು ಪರವಾಗಿಲ್ಲ, ನನ್ನ ಕಾಲು ಕೂಡ ಅದೃಷ್ಟ ಮಾಡವ. ಪ್ರತಿ ವರ್ಷ ತುಳಸಿ ಅಂತದವ. ಅದು ಸಿಂಹದಂತ ಏನು ಹತ್ರ ಕಾಲು ತುಳಸಿ ಅಂತದ್ದು ಬಿಡಪ್ಪ ಅನ್ಕೊಂತು. ತಮಾಷೆಗೆ ಹೇಳ್ತಿರ್ತೀವಿ ಅವಾಗ ಈ ಥರ. ಇಬ್ಬರು ಅನುಕೂಲವಾಗಿ ಹೋದರೆ ಸಿಂಹ ಹುಲಿ ಎಲ್ಲ ನಾವೇ ಆಡ್ತೀವಿ. ಇಲ್ಲಾಂದರೆ ಒಂದು ತೋಳ ಒಂದು ಸಿಂಹ ಹೊಡ್ರೆ ಕಷ್ಟ. 2 ಸಿಂಹ ಆದರೆ ಪರವಾಗಿಲ್ಲ, ಜಗಳಾಡಿ ಮತ್ತೆ ಒಂದೇ ಆಗ್ತಾವ ಅಂತ ಅನ್ಕೊಂತೀವಿ. ಹೂವು ಸಪ್ಪರಿಸಿ ಹಾಕಿರೋ ಕಾಲಿಗೆ ಅಲಂಕಾರ ಆಗ್ಬಿಡ್ತೀವಿ ಇವತ್ತು ಕಾಲೆಲ್ಲ ಅನ್ಕೊಂಡೆ ಮನುಷ್ಯನಾಗ. ಆಮೇಲೆ ಇನ್ನೂ ನೋಡ್ತಿದಾರ, ಎದ್ದು ಹೋದರು. ಕೈಗೆ ದಾರ ಕಟ್ಬೇಕಂತ ಹೂವು ಕಟ್ಟಿದ್ರು. ನಾವುಗಳು ಕಟ್ಬೇಕೇನಮ್ಮ ಅಂತ ಕೇಳಿದೆ. ಸ್ವಲ್ಪ ಇರು ಅಂತಂದರು. 8 ಗಂಟೆ ಆಮೇಲೆ ನೋಡ್ಕೊಂತ ಏನೋ ತೆಗೆದ್ರು. ಕುಂಕುಮ ಬಟ್ಲ ತಗೊಂಡು ಹಣಿಗೆ ಕುಂಕುಮ ಇಡೋಂತು. ದಪ್ಪ ಇಡಬಾರ್ದು ಅಂತ ಬೈದರು. ಸ್ವಲ್ಪ ಸಣ್ಣಗೆ ಇಡ್ಬೇಕಂತೆ, ಸಣ್ಣಗೆ ಇಟ್ಟು ಆಮೇಲೆ ಕುಂಕುಮ ತಗೊಂಡು ಮಾಂಗಲಿಗೆ ಸ್ವಲ್ಪ ಹಚ್ಚ್ರಿ ಅಂದರು. ಮಾಂಗಲಿಗೆ ಅವ್ರು ತೆಗೆತಟ್ಟಿಗೆ ಗಂಟೆ ಆಯಿತು. ಆದರೂ ಕೂಡ ಮಾಂಗಲಿಗೆ ಎಲ್ಲ ಹಚ್ಚಿ ಕುಂಕುಮ ಭಂಡಾರ ಹೂವು ಸ್ವಲ್ಪ ತೋರಿಸ್ದೆ. ಒಳ್ಳೆಯದಾಗಲಿ, ನಿಮಗೆ ಆರೋಗ್ಯ ಸಿಗಲಿ, ನಮಗೆ ಆರೋಗ್ಯದಿಂದ ಇರಲಿ ನಾವೆಲ್ಲರೂ ಅಂತ ಅಂದ್ಕೊಂಡು ಮನುಷ್ಯನಾಗ ಅಂದ್ಕೊಂಡು ಅವರಿಗೆ ಹೂವು ತಲೆಗೆ ಮುಡಿಬೇಕಂತೇಳಿ ಹೂವು ತಗೊಂಡು ಕೂದಲ ಕಿತ್ತಿನ ಗಿಡ ಅಂದ್ಕೊಂಡೆ. ಕೂದಲ ಕಿತ್ತು ಬಿಡ್ತಿ ಅಂತಂದರು. ತಗೊಂಡು ಸುಮ್ಮನೆ ಪಿನ್ನ ತಗೊಂಡು ಹಚ್ಕೊಂಬಿಟ್ರು. ಗೊತ್ತಲ್ಲ ನಾವು ರಫ್ ಅಂತ ಹಾಗಾಗಿ ಅವರೇ ಇಟ್ಕೊಂಬಿಟ್ರು. ಆಮೇಲೆ ಕೈಗೆ ಹೂವು ಕಟ್ರಂದರು. ನಾನು ಕಟ್ಟೋಕೆ ಸ್ಟಾರ್ಟ್ ಮಾಡಿದೆ. ಆದರೂ ಏನೋ ಕೈ ನಡಗಬೇಕು, ನಡಗೀತಿ. ಕಟ್ಟಿದ್ದೇ ಹುಚ್ಚೋಗ್ಬಿಡ್ತಿ. ಭಯ ಅಲ್ಲ ಸ್ವಲ್ಪ, ಏನಂತಂದ್ರೆ ಭಯ ಇರ್ಬೇಕು ಮನುಷ್ಯರಿಗೆ. ನಮಗಾದ್ರೆ ಸ್ವಲ್ಪ ನಾವು ಮಾಡೋ ಕೆಲಸ ಸ್ವಲ್ಪ ಶ್ರದ್ಧೆಯಿಂದ ಇರ್ತೈತಿ. ಇಲ್ಲಾಂದ್ರೆ ಯಾರು ಕೇಳಿಲ್ಲ ಅಂದ್ರೆ ನಾವು ಮಾಡಿದ್ದೇ ಆಟ ಆಗ್ಬಿಡ್ತೈತಿ. ಹೀಗಾಗಿ ಸ್ವಲ್ಪ ಕೈ ನಡೀತು. ಹೂವೆಲ್ಲ ಹಾಕಿ ನಮ್ಮ ಪಾದ ಕಟ್ಕೊಂಡು ಎಲ್ಲಿ ಚುಚ್ಚಿಬಿಡ್ತಾರೆ ಅಂತ ಭಯ ಆಯಿತು. ಆದರೂ ಕೂಡ ಹಂಗೆ ವೀಡಿಯೋ ಕಡೆ ಪೋಸ್ ಕೊಡು ಅಂತ ಹೇಳಿದೆ. ಪೋಸ್ ಕೊಟ್ಟರು, ಪೂಜೆಲ್ಲ ಮಾಡಿದ್ರು. ಈ ಕಡೆ ಕಾಯಿ ತಗೊಂಡು ಕಾಯಿನೇ ನೋಡ್ತಿದ್ದೆ. ಕಾಯಿ ಎಲ್ಲಿ ಕಾಲ ಮೇಲೆ ಹಾಕ್ಬಿಡ್ತಾರಂತ. ಯಾಕಂದರೆ ಸಿಟ್ಟಿರ್ತೈತಲ್ಲ ಅವಾಗ ಇವಾಗ ಬೈದಿರೋದು ಅದು ಇದು ಅಂತೇಳಿ ಎಲ್ಲಿ ಹಾಕ್ಬಿಡ್ತಾರಂತ ಅಂತಿದ್ದೆ. ಆದರೂ ಕೂಡ ಪರವಾಗಿಲ್ಲ, ಬಂದಿದ್ದೆ ಅಂತ ಆಗಿರೋ ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯದಿಂದ ಇರಲಿ ಅಂತೇಳಿ ಕೇಳ್ಕೊಳ್ತಾ ಭೀಮನ ಅಮಾವಾಸ್ಯೆ ಎಲ್ಲರೂ ಈ ಥರ ಆಚರಿಸ್ಕೊಳ್ಳಿ. ನಮ್ಮ ವಿಡಿಯೋ ಮೂಲಕ ಇನ್ನೊಬ್ರಿಗೆ ಯಾರೇನೋ ಸ್ಫೂರ್ತಿದಾಯಕ ಆಗಲಿ ಅಂತೇಳಿ ವಿಡಿಯೋ ಮಾಡ್ತಾನೇ ಇದ್ವಿ. ವಿಡಿಯೋ ಎಲ್ಲ ಮಾಡಿ ಪ್ರತಿ ವರ್ಷದಂತೂ ಈ ವರ್ಷ ಕೂಡ ಊಟ ಮಾಡಿ ಮಂಗಳಾರತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಡ್ಡಿ ಹಸ್ತೋದರ 12 ಮಂದಿ ಹತ್ತಿತ್ತು. ಮಂಗಳಾರತಿ ಮಾಡ್ತಿದ್ರು, ಮಾಡ್ತಿದ್ದಾರೆ ನೋಡ್ರಿ. ಮಂಗಳಾರತಿ ಮಾಡಿದ್ರು. ನಾನು ಮಂಗಳಾರತಿ ತಗೊಂಡೆ. ಎಲ್ಲಿ ಮಕ್ಕತ್ತು ಬಿಡ್ತಾರಂತ ಮಕ್ಕ ಹಿಂದಕ್ಕೆ ಸರಿಸ್ಕೊಂಡು ಮೇಲೆ ತಗಪ್ಪ ನನಗೆ ಆಶೀರ್ವಾದ ಮಾಡಿದ್ರು. ಬೇಸಿರಪ್ಪ ನಮಗೆಲ್ಲ ದೊಡ್ಡದಾಕ ಗಟ್ಟಿ ಮುಟ್ಟಾಗಿರ ಅಂತ. ನಮಗೂ ನಾನು ಕೂಡ ಕೇಳಿದೆ ದೇವ್ರ ಹತ್ರ, ಯಪ್ಪ
ಹಿಂಗೆ ದೇವ್ರು ಗಟ್ಟಿಮುಟ್ಟಾಗಿರಲಿ, ಆರೋಗ್ಯವಾಗಿರಲಿ, ದೀರ್ಘ ಸುಮಂಗಲವಾಗಿರಲಿ. ನಮಗೆ ಆಹಾರ ಬೇಸು ಉನ್ನತ ಮಟ್ಟದಿಂದ ಆಹಾರ ಬೇಸು ರುಚಿ ರುಚಿ ಅಡುಗೆ ಮಾಡಿ ಹಾಕಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಕೇಳಿದೆ. ಎಲ್ಲರೂ ಭೀಮ ಅಮಾವಾಸ್ಯೆ ಇದೇ ಥರ ಆಚರಿಸಲಿ. ಶಾಲೆ ಗಂಡ ಹೆಂಡತಿ ಆದರ್ಶ ದಂಪತಿಗಳಂತ ಎಲ್ಲರ ಬಾಯಲ್ಲಿ ಹಂಚಲಿ ಅಂತ ದೇವರ ಹತ್ರ ಕೇಳ್ಕೊಳ್ತಾ ನಮಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಮಂಗಳಾರತಿಯಲ್ಲಿ ಒಂದು 100 ರೂಪಾಯಿ ಉಂಡಿ ಹಾಕಿ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ.